ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಂಗರಾಜ್ ಜುಲ್ಲೂರ್ ಮಾತಾಡೋದು. ಬನ್ನಿ ಫ್ರೆಂಡ್ಸ್, ಭೂಪಾಲ್ನಲ್ಲಿ ನಡೆದ ಆಗಸ್ಟ್ 24ರಂದು ಹಿಂದೂ ಸಂತ ಪ್ರೇಮಾನಂದ ಮಹಾರಾಜರಿಗೆ ಅವರ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಜನಸಾಮಾನ್ಯರಿಗೆ ಹಿಡಿದು ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಪ್ರೇಮಾನಂದ ಮಹಾರಾಜ್ ಸ್ವಾಮೀಜಿಯವರನ್ನು ಅನುಸರಿಸುತ್ತಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಇತರೆ ಚಟುವಟಿಕೆಗಳಲ್ಲಿ ತೊಡಗಿರುವ ಅವರು ಕೆಲವು ವರ್ಷಗಳಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆದರೆ ಇದೀಗ ಮಧ್ಯಪ್ರದೇಶದ 26 ವರ್ಷದ ಮುಸ್ಲಿಂ ಯುವಕ ಆರಿಫ್ ಖಾನ್ ಚಿಪ್ತಿ ತನ್ನ ಒಂದು ಕಿಡ್ನಿಯನ್ನು ನೀಡಲು ಮುಂದಾಗಿದ್ದಾನೆ. ಜಿಲ್ಲಾಧಿಕಾರಿ ಹಾಗೂ ಪ್ರೇಮಾನಂದ್ ಜಿ ಅವರಿಗೆ ಒಂದು ಪತ್ರ ಬರೆದು ಈ ಪತ್ರದ ಮೂಲಕ ತಾನು ನನ್ನ ಒಂದು ಕಿಡ್ನಿಯನ್ನು ದಾನ ಮಾಡುವುದಾಗಿ ತಿಳಿಸಿದ್ದಾನೆ. ಸ್ವಾಮೀಜಿಯವರ ಜೀವನ ಕ್ರಮ ಮತ್ತು ಅವರ ಸಂದೇಶಗಳಿಂದ ನಾನು ಪ್ರೇರಿತರಾಗಿರುವುದು ಎಂದು ಯುವಕ ನಿರ್ಧಾರದಿಂದ ಹಿಂದಿನ ಪ್ರಮುಖ ಕಾರಣಗಳನ್ನು ತಿಳಿಸಿದ್ದಾನೆ. ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಸ್ವಾಮೀಜಿಗೆ ಹಿಂದೂ ಸಂತ ಪ್ರೇಮಾನಂದ ಮಹಾರಾಜರ ಕಿಡ್ನಿ ಸಮಸ್ಯೆಯಿಂದ ಬಳಲುವುದು ಎಲ್ಲರಿಗೂ ತಿಳಿದೇ ಇದೆ. ಕಳೆದ 20 ವರ್ಷಗಳಿಂದ ಅವರು ಪಾಲಿಸಿಸ್ಟಿಕ್ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದು 2 ಕಿಡ್ನಿ ಕೆಲಸ ಮಾಡುವುದು ನಿಲ್ಲಿಸಿದೆ. ಹೀಗಾಗಿ ಡಯಾಲಿಸಿಸ್ನಲ್ಲಿ ಇದ್ದಾರೆ ಎನ್ನಲಾಗಿದೆ. ಕಳೆದ ವರ್ಷ ಆರಿಫ್ ಖಾನ್ ಚಿಪ್ತಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾನೆ. 3 ಹಿರಿಯ ಸಹೋದರಿಯರು ಅವರಿಗೆ ಇದ್ದಾರೆ ಹಾಗೂ ತಂದೆ ಜೊತೆ ಅವನು ವಾಸವಾಗಿದ್ದಾನೆ. ಸಲಹೆಗಾರರಾಗಿ ಆನ್ಲೈನ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾನೆ. ಸ್ವಾಮೀಜಿಯವರಿಗೆ ಪತ್ರದಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಿ ಅವನು ಹಾಡಿ ಹೊಗಳಿದ್ದಾನೆ. ಅವನು ಆನ್ಲೈನ್ನಲ್ಲಿ ಭಾಷಣಗಳನ್ನು ಕೇಳಿ ಪ್ರಭಾವಿತನಾಗಿದ್ದೇನೆ ಎಂದು ರೀಲ್ಸ್ನಲ್ಲಿ ಮಹಾರಾಜ್ ಜಿ ಅವರು ಅಜ್ಮೀರ್ ಖ್ವಾಜಾ ಮೊಹಿಯುದ್ದೀನ್ ಚಿಪ್ತಿ ಮತ್ತು ಅವರ ಖುಸ್ರೋ ಬಗ್ಗೆ ಆಡುವ ಮಾತುಗಳು ಬಹಳ ಗೌರವಯುತವಾಗಿ ಇರುತ್ತವೆ ಎಂದು ಸಮಾಜವನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾನೆ. ಮತ್ತು ದ್ವೇಷದಲ್ಲಿ ಮುಳುಗಿರುವ ಜನರ ನಡುವೆ ಅವರು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದಾರೆ. ಅವರ ಕೆಲವು ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮಾಡಲು ಅವರು ಇನ್ನಷ್ಟು ಕಾಲ ಬದುಕಬೇಕು. ಅವರು ಬಹಳ ಮುಖ್ಯ. ಭಾರತದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಂಕೇತವಾಗಿದ್ದಾರೆ ಮತ್ತು ಅವರು ಇನ್ನಷ್ಟು ಕೆಲ ದಿನಗಳಲ್ಲಿ ಈ ಭಾರತದಲ್ಲಿ ಉಳಿಯಬೇಕು. ಹಿಂದೂ ಮುಸ್ಲಿಂ ಸೌಹಾರ್ದತೆಯನ್ನು ಬೆಳೆಸಬೇಕು. ಹಾಗಾಗಿ ನನ್ನ ಒಂದು ಕಿಡ್ನಿಯನ್ನು ಮಹಾರಾಜ್ ಸ್ವಾಮೀಜಿಯವರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಪತ್ರದಲ್ಲಿ ಬರೆದಿದ್ದಾನೆ. ಮತ್ತು 2023ರಲ್ಲಿ ಅವನು ಫ್ಯಾಮಿಲಿಯಿಂದ ಕಳೆದುಕೊಂಡ ಯುವಕನಿಗೆ ಘಟನೆ ಬಂದಿದೆ. ಅಂದರೆ 2023ರಲ್ಲಿ ತಾಯಿಯನ್ನು ಕಳೆದುಕೊಂಡು ಯುವಕನಿಗೆ ಈ ಘಟನೆಯು ತೀರಾ ಕುಗ್ಗಿಸುವಂತೆ ಮಾಡಿತು. ಕಳೆದ ವರ್ಷ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಯುವಕನು ಇದೀಗ ಪತ್ನಿಯ ಒಪ್ಪಿಗೆ ಪಡೆದು ಅಧಿಕಾರಿಗಳಿಗೆ ಪತ್ರ ಬರೆದು ಕಿಡ್ನಿ ದಾನ ಮಾಡಲು ಮುಂದಾಗಿದ್ದಾನೆ. ನಾನು ಬದುಕಿರಲಿ ಇಲ್ಲದಿದ್ದಿರಲಿ ನಿಮ್ಮ ಚಿಂತನೆಗಳು ನಿಮ್ಮ ಕೆಲಸಗಳು ಈ ಜಗತ್ತಿಗೆ ಅತ್ಯಗತ್ಯವಾಗಿ ಬೇಕು. ಹೀಗಾಗಿ ನಾನು ನನ್ನ ಒಂದು ಮೂತ್ರಪಿಂಡವನ್ನು ಇಚ್ಛೆಯಿಂದ ನಿಮಗೆ ನೀಡುತ್ತೇನೆ ಎಂದು ಹೇಳಿದ್ದಾನೆ. ಮತ್ತು ದಯವಿಟ್ಟು ನನ್ನ ಈ ಸಣ್ಣ ಉಡುಗೊರೆಯನ್ನು ಸ್ವೀಕರಿಸಿ ಎಂದು ಹೇಳಿದ್ದಾನೆ. ಮತ್ತು ಇಂಥ ಸಂದೇಶಗಳು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಕ್ಕೆ ನಾಂದಿ ಹಾಡಲಾಗಿದೆ. ಇಂಥ ಒಳ್ಳೆಯ ಯುವಕರಿಂದ ಒಳ್ಳೆಯ ಆದೇಶವನ್ನು ಕೊಟ್ಟು ಈ ವೈರಲ್ ವಿಡಿಯೋ ಹಂಚಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.